Today is 28th February. ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. 28 ಫೆಬ್ರವರಿ 1928ರಂದು ಭಾರತೀಯ ಭೌತಶಾಸ್ತ್ರಜ್ಞ ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದರು. ಇಷ್ಟು ಹೇಳಲು ಆವಿಯಾಗಿ ಮೇಲೆ ತಂಪಾಗಿ ಚಲಿಸುವುದು ಮೋಡವಾಗಿ ಸಾಗರದ ನೀರು ಕಾದು ಆವಿಯಾಗಿ ರಾಮನ್ ಅವರಿಗೆ ಆ ಸಮುದ್ರದ ನೀರು ನೋಡ್ಲಿಕ್ಕೆ ಗೊತ್ತಾಗುತ್ತೆ. ನಿಮಗೆ ಯಾವ ಥರ ಇರುತ್ತೆ? ಯಾವ ಬಣ್ಣ ಇರುತ್ತೆ? ನೀಲಿ ಬಣ್ಣ ಇರುತ್ತಲ್ಲ, ಆ ನೀಲಿ ಬಣ್ಣ ಹಾಕಿದ್ದು ನೀರಿಂದ ಆಗ್ತಕ್ಕ ನೀಲಿ ಆಗಿದೆಯೋ ಅಥವಾ ಆಕಾಶ ಮೇಲೆ ಕಾಣ್ತಿದೆ ನೀಲಿ ಇದೆಯಲ್ಲ, ಏನು ಕಾಣಲ್ವ? ಆಕಾಶ ನೀರಿಯಿಂದ ಅದರಿಂದ ಪ್ರತಿಫಲನ ಆಗಿ ಬರ್ತಾ ಇದೆಯೋ ಅಂತ ಅವರಿಗೆ ಗೊಂದಲ ಉಂಟಾಗುತ್ತೆ. ಸೊ ಆ ಗೊಂದಲ ಉಂಟಾಗಿರ್ತಕ್ಕಂತಹ ವಿಷಯವನ್ನು ಏನಾಗುತ್ತೆ ಮುಂದೆ ಅವರು ಈ ರಾಮನ್ ಎಫೆಕ್ಟ್ ಕಂಡುಹಿಡಿಯಲಿಕ್ಕೆ ಕಾರಣ ಆಗ್ತಾವೆ. ಅಂದ್ರೆ ಇದಕ್ಕೆ ಕಾರಣ ಆ ಸೂರ್ಯನಿಂದ ಬರ್ತಕ್ಕಂತಹ ಬೆಳಕು, ಒಟ್ಟು 7 ಬೆಳಕು. ಅವರು ಸಹ ನಿಮ್ಮಂಗೆ ಬಾಲಕರಿದ್ದಾಗ ಹೂವಿನ ಗಿಡದಲ್ಲಿ ದಿವಸ ನೋಡ್ತಿದ್ರಂತೆ, ನೀರು ಹಾಕೋದು, ಅದು ಬೆಳೀತಾ ಇರೋದು, ಅದು ನೋಡೋದು, ಯಾಕಿದು ಇಷ್ಟಾಯ್ತ, ಇವತ್ತು ಇಷ್ಟಿತ್ತು, ನಾಳೆ ಇಷ್ಟಾಯ್ತು ಅಂತ ಅವ್ರ ಅಮ್ಮಗೆ ಹೋಗಿ ಹೇಳ್ತಾ ಇದ್ದಂತೆ, ಅಮ್ಮ ಗಿಡನೂ ನಮ್ಮಂಗೆ ಉಸಿರಾಡುತ್ತಮ್ಮ, ನಮ್ಮಂಗೆ ಬೆಳೀತಾ ಇತ್ತಮ್ಮ, ಅದಕ್ಕೂ ಜೀವ ಐತೆ ಅಂತ. ಇದಕ್ಕೆ ಕಾರಣ ಸರ್ ಸಿ ವಿ ರಾಮನ್ ಅವರು. ಅವರಿಗೆ ನೋಬೆಲ್ ಬಹುಮಾನ ಬಂದಂತಹ ದಿನ 28 ಪ್ರತಿ ವರ್ಷ ಫೆಬ್ರವರಿ 28 ರಾಷ್ಟ್ರದಾದ್ಯಂತ ಜೊತೆಗೆ ಪ್ರಪಂಚದಾದ್ಯಂತ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದ್ರ ಜೊತೆಗೆ ಅವರ ಮುಖ್ಯ ಉದ್ದೇಶವನ್ನ ತಿಳಿಸೋದಕ್ಕೆ ಸರ್ ಮೇಡಮ್ ಅವರು ಮಕ್ಕಳೆಲ್ಲ ಹೇಳ್ತಾ ಇದ್ರು, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೋಬೇಕು.